ಬೆಂಗಳೂರಿನ ಚೆನ್ನೈಸ್ ಅಮೃತ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ತನ್ನ 15 ವರ್ಷಗಳ ಆತಿಥ್ಯ ಶಿಕ್ಷಣದ ಶ್ರೇಷ್ಠತೆಯನ್ನು ಆಚರಿಸಲು ಕಲಾಕೃತಿ 4.0 ಎಂಬ ಭವ್ಯ ಕಾರ್ಯಕ್ರಮ ಆಯೋಜಿಸಿತ್ತು. ಖ್ಯಾತ ನಟ ವಸಿಷ್ಠ ನಿರಂಜನ್ ಸಿಂಹ ಅವರು ಈ ಕಾರ್ಯಕ್ರಮದ ಆಕರ್ಷಣೆಯಾಗಿದ್ದರು. ಸಂಸ್ಥೆಯ ಅಧ್ಯಕ್ಷ ಶ್ರೀ ಭೂಮಿನಾಥನ್ ಅವರ ನೇತೃತ್ವದಲ್ಲಿ ಚೆನ್ನೈಸ್ ಅಮೃತ ಶ್ರೇಷ್ಠತೆಯ ಪಯಣವನ್ನು ಸಂಸ್ಕೃತಿ ಮತ್ತು ಪ್ರತಿಭೆಯ ಮೂಲಕ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿ ವಸಿಷ್ಠ ಸಿಂಹ ಅವರು ಸಂಸ್ಥೆಯ ಗಣ್ಯರೊಂದಿಗೆ ಸಾಂಪ್ರದಾಯಿಕ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. India, Chennai Samata student, especially from Bangalore campus, we have 4 students who have got gold for India. This is first time in Culinary Olympics. First time in Culinary Olympics. ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ
ಸಂಚಲನ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ ಓ ಜೀವನೇ ನಿನಗೂ ಕೂಡ ಹೀಗೆ ಒಂದು ಸಂಚಲನ ಒಂದು ಸಂಚಲನ तुझे बल्ली कन्नेनु हसीनु ತಂದೆ ಬಂದೆವು ಸುದೂರ ಜೊತೆಯಲ್ಲಿ ಮರೆತು ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಪಡೆಯಲೇನು ನಿನ್ನ ನೆರಳು ಸುರಿಯುವಳು ಹೂವ ತಂದು ಸುರಿಯುವಳು ನಿನ್ನ ದುಂಗಿನಿಂದ ನನ್ನ ಒಂದು ಪಾರು ಮಾಡು ನೀವು ಒಂದೇ ಕನಸು ಕಾಣುವಾಗ ನಾನು ನೀನು ಬೇರೆ ಏನು ಶರಣು ಬಂದ ಶ್ವರ ನಾನು ನೀನು ಹೀಗೆ ಎಂದರೆ ನನ್ನೊಳಗೆ ಸಂಚಲನ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ ಓ ಜೀವವೇ ಹೇಳಿಬಿಡು ನಿನಗೂ ಕೂಡ ಹೀಗೆ ಎಷ್ಟೇ ಹಾಡಿದ್ರು ನಿಮ್ ವಾಯ್ಸ್ ಬರ್ತಿಲ್ಲ. ಈ ಪ್ರೀತಿಗೆ ಮಾರ್ಗಗಳು ಮರೆತು ಹೋಗುತ್ತೆ. ನನಗೆ ಹೇಳ್ಬೇಕಂತ ಬಾಯ್ ಬರಲ್ಲ. ಈ ಚಿಲ್ಲೆ, ಈ ಚಿತ್ಕಾರ, ಈ ಚಪ್ಪಾಳೆ ದಾರಿ ಹೊಸ ತುಂಬಾನೇ ಸಂಭ್ರಮ. ನಿಮ್ಮ ಸಂಭ್ರಮ ನಮಗೆ ರಕ್ಷೆ. ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾನು ಮಾತಾಡೋಣ ಹಾಡೋಣ ಅನ್ಕೊಂಡಿದ್ದೆ. ನಮ್ಮ ಹುಡುಗ ಬರ್ಬಿಟ್ಟು ಚೆನ್ನಾಗಿ ಹಾಡ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದೆ ಸರ್. ಎಲ್ರಿಗೂ ಕನ್ನಡ ಬರುತ್ತಲ್ವಾ? ಊರು ಕೇರಿ ಬಗ್ಗೆ ಮಾತಾಡ್ತಾರೆ. ಒಂದು ಕಾಲದಲ್ಲಿ ಮತ ಅಂತ ಹೊಡೆದ್ರು. ಅದಾದ್ಮೇಲಿಂದ ಜಾತಿ ಅಂತ ಹೊಡೆದ್ರು.
ಅದಾದ್ಮೇಲಿಂದ ನೀರು ನೀರು ಕಿತ್ತಾಟ ಶುರು ಮಾಡ್ಬಿಟ್ಟು ತಂದಿಟ್ಬಿಟ್ಟು ತಮಾಷೆ ನೋಡಿದ್ರು. ಈಗ ಭಾಷೆಗೆ ಬಂದಿದ್ದಾರೆ ಯೋಚಿಸೋದು, ಆ ಭಾಷೆಯನ್ನ ಮಾತಾಡೋದು, ಆ ಸೊಗಡನ್ನು ಅನುಸರಿಸೋದು, ಅನುಸರಿಸೋದು ಅಲ್ವಾ? ಇಲ್ಲ ಅಲ್ವಾ? ನಿಮ್ಮ ಮೊದಲ ಯಾವ್ದಾದ್ರು ಇರಲಿ, ಮನೇಲಿ ಮಾತಾಡೋಣ, ನಿಮ್ಮ ಜಾತಿ ಯಾವ್ದಾದ್ರು ಇರಲಿ, ಹೊಸನೊಳಗೆ ಇಟ್ಕೊಳ್ಳೋಣ, ಆಚರಣೆಗಳನ್ನ ಹೊಸನೊಳಗೆ ಇಟ್ಕೊಳ್ಳೋಣ. ಹೊರಗಡೆ ಅಂತ ಬಂದಾಗ ನಾವು ಭಾರತೀಯರು, ವಿ ಆಲ್ ಇಂಡಿಯನ್ಸ್, ಎಸ್ ದಟ್ ಇಸ್ ಸೋ ಮಚ್ ರೈಟ್, ಬಟ್ none of us has any right to insult any dialect, any language. We should not have linguistic barriers, alva? ಇಷ್ಟು ಕ್ಲಾರಿಟಿ ನಮ್ಮಲ್ಲಿ ಇರ್ಬೇಕಾದ್ರೆ ಯಾರೋ ಬರ್ತಾರೆ, ಸಂಬಂಧ ಇಲ್ಲ, ಅವರವ್ರ ಹುದ್ದೆ, ಅವ್ರವ್ರ ಜಾಗ, ಸ್ಥಾನಮಾನ ಮರ್ತ್ಬಿಟ್ಟು ಅದನ್ನ ಬಾಯಿ ಬೇಡಿ ಅಂತೀವಿ ಕನ್ನಡದಲ್ಲಿ, ಮಾತಾಡ್ತಾರೆ, ಹುಳಿ ಹಿಡ್ಬಿಟ್ಟು ಹೋಗ್ಬಿಡ್ತಾರೆ, ತಮಾಷೆ ನೋಡ್ತಾ ಇರ್ತಾರೆ, ನಾವೆಲ್ಲ ಕಿತ್ತಾಡ್ತಾ ಇರ್ತೀವಿ. ಬೇಕಾ ನಮಗೆ? ಇದು ನಮ್ಮ ಎಲ್ಲರ ಒಕ್ಕೂರಿನ ಧ್ವನಿ ಆಗಬೇಕು. ಈ ಒಂದು ಭಾವನೆ ಎಲ್ಲಾ ಕಾಲ ಇಟ್ಕೊಳ್ಳಿ. ಯಾಕಂದ್ರೆ ಸಿಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್. ನನಗೆ ತಮಿಳ್ನಾಡು ಹೋದಾಗ ಎಲ್ಲರೂ ಯಾವಾಗಲೂ ತುಂಬಾ ಖುಷಿ ಆಗಿದೆ. ಏನಂದ್ರೆ ತಮಿಳ್ ಮಾತಾಡೋದು ಯಾರು ಹೇಳಿಲ್ಲ, ಈ ತಮಿಳ್ ಅಭ್ಯಾಸ ಅಡಿಚಿಡಬೇಕು ಯಾರು ಹೊಂದಿಲ್ಲ. ಎಷ್ಟು ಚೆನ್ನಾಗಿ ತಮಿಳ್ ಮಾತಾಡ್ತಾರೆ, ಯಾರು ನೋಡಿದಾಗ ನಾವು ಮಾತಾಡ್ಬೇಕು ಅನ್ಸುತ್ತೆ ಅಲ್ವಾ? ಆಂಧ್ರಾಗ ಹೋದಾಗ ಅಲ್ಲಿ ಯಾರು ಆದ್ರೆ ಇಲ್ಲಿ ಅದು ಹೇಳಿದ್ರ ಯಾರು ವಿನಾಕಾರಣ ತಂದೆ ತಮಾಷೆ ಮಾಡೋ ಕೆಲವು ಜನರಿಂದ ಇದನ್ನು ಮಾಡಿ ಇದನ್ನು ಹೇಳಿ ಅಂತ ಬಲವಂತದಿಂದ ಹೇಳೋದು, ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಹಿಂಗಡೆಯಿಂದ ಗಿಳ್ಬಿಟ್ಟು ತಮಾಷೆ ನೋಡೋದು, ಇಂಥ ಕೆಲಸಗಳು ತುಂಬಾ ನಡೆದಿರ್ತಾವಲ್ಲ. ಅದೆಲ್ಲದನ್ನು ನಾವು ಧಿಕ್ಕರಿಸ್ಬೇಕು. ನಾವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ನಮ್ಮ ಭಾಷೆಯನ್ನ ನಾವು ಮಾತಾಡಿದ್ರೆ ಸಾಕು. ಯಾರು ಹೇಳಿ ಮಾತಾಡೋ, ಹೇಳಿ ಇದು ಮಾಡೋ. ನವೆಂಬರ್ 1ನೇ ತಾರೀಕು ಜೆಂಡಾ ಹಿಡ್ಕೊಂಡು ನಾನ್ ಕನ್ನಡ ಬೇಕಿಲ್ಲಪ್ಪ. ಕನ್ನಡ ಪ್ರತಿನಿತ್ಯ ನಮ್ಮ ಭಾಷೆ, ಪ್ರತಿನಿತ್ಯ ಆಚರಣೆ. ನವೆಂಬರ್ 1 ಕನ್ನಡದ ಹುಟ್ಟಲ್ಲ, ಕರ್ನಾಟಕದ ಹುಟ್ಟು. ಅದೊಂದು ಸಣ್ಣ ಕ್ಲಾರಿಟಿ ಇರಲಿ. ಕನ್ನಡ ರಾಜ್ಯೋತ್ಸವ ಅಲ್ಲ, ಅದು ಕರ್ನಾಟಕ ರಾಜ್ಯೋತ್ಸವ. ಹೆಂಗೆ ನಮ್ಮೆಲ್ಲರಿಗೂ ಬರ್ಡೇ ಇರುತ್ತೆ, ಕರ್ನಾಟಕ ಸ್ಟೇಟ್ ಅದೊಂದು ಬರ್ಡೇ, ಹಾಗೆ ಕನ್ನಡ ಅನ್ನೋ ಭಾಷೆ ಬಹಳ 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 ಕ್ರಿಸ್ತ ಪೂರ್ವಕ್ಕೆ ಹೋಗುತ್ತೆ. ಅಲ್ಲಿಂದ ಬಂದಿರೋದು ಯಾರು ಬೆಳೆಸೋದಿಲ್ಲ, ಬಳಸಿ ಸಾಕು ಅಲ್ಲ? ಬಳಸ್ತೀರಾ? ಎಲ್ರು ಡೈಲಾಗ ಖಂಡಿತ. ಹಾಗೆ ನಾನು ಡೈಲಾಗ್ ಹಾಡು ಹೇಳಕ್ಕಾಗಲಿ, ಹಾಡು ಹಾಡಕ್ಕಾಗಲಿ ನೀವು ಮಾತು ಕೊಡಬೇಕು. ಕೊಡ್ತೀರಂದ್ರೆ ಮುಂದುವರಿಸ್ತೀವಿ. ಯಾರನ್ನು ಕೇಳಿದ್ದೆ, ಯಾರನ್ನು ಬೇಂಟಿದೆ, ಕನ್ನಡ ನೀವು ಮಾತಾಡಿ ಅವ್ರಿಗೆ ಖುಷಿಯಾಗೋ ರೀತಿ, ಅವ್ರಿಗೆ ಇನ್ಸ್ಪೈರ್ ಆಗೋ ರೀತಿ ಮಾತಾಡ್ತೀರಾ? ನಿಮ್ಮ ಭಾಷೆಯನ್ನು ನೀವು ಗೌರವಿಸ್ತೀರಾ? ಇಲ್ಲಿಂದ ನಾವು ಯಾವ ಊರಿಗೆ ಹೋಗಿ ಯಾವ ಭಾಷೆ ಗೌರವಿಸಿ, ಇಲ್ಲಿಂದ ಕನ್ನಡವನ್ನೇ ಪ್ರಧಾನಿಸಿ ಅಷ್ಟೇ ಅಲ್ವಾ? ಪ್ರಕೃತಿ ನಮ್ಮ ಹೊಣೆ, ಇದು ನಮ್ಮ ಹೊಣೆ. ಇನ್ನು ಕಾಪಾಡೋ ಕೆಲಸ ನಮಗೆ ಆಗ್ಬೇಕು, ಹೌದಲ್ಲ? ನೀವು ಯಾವನಲ್ಲಿ ಅದೇ ಜೋಕಣದು ಏನಂದ್ರೆ ಈ ಎಲ್ಲವನ್ನು ಕಾಪಾಡ್ತೀನಿ ಅನ್ನೋ ಒಂದು ಭರವಸೆ ಮಾತು ನೀವು ಕೊಡೋದಾದ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಡೈಲಾಗು ಸ್ವಾಮಿ ಬರ್ತೀನಿ. ಅದು ಬರ್ತೀರಾ? ಹಸಿರೇ ಉಸಿರು, ಹಸಿರಿಲಾದ್ರೆ ಏನೂ ಇಲ್ಲ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ, ಗಿಡ ಮರಗಳನ್ನ ಕಾಯಿರಿ. ಇದು ನಿಮ್ಮಿಂದ ಆಗಬೇಕು. ಯಾಕಂದ್ರೆ ನಮ್ಮ ತಂದೆ ತಾಯಿ ಅಜ್ಜಿ ತಾತಂದ್ರು ಬಿಟ್ಟು ಹೋಗಿದ್ದಕ್ಕೆ ಇಷ್ಟೆಲ್ಲ ಉಸಿರಾಟ ಸಿಗ್ತಾ ಇದೆ, ಆಕ್ಸಿಜನ್ ಸಿಗ್ತಿದೆ. ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನಾದ್ರು ಕೊಡಬೇಕು ಅಂದ್ರೆ ದುಡ್ಡು ಕಾಸಲ್ಲ, ಆಸ್ತಿ ಅಲ್ಲ, ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಗಾಳಿಯನ್ನ, ಒಳ್ಳೆ ನೆಲವನ್ನು ಕೊಟ್ಟು ಹೋಗ್ಬೇಕು. ಮಾಡ್ತೀರಾ? ಮಾತು ತಪ್ಪೋಂಗಿಲ್ಲ. ಅವ್ರು 4 ಜನ ಮಾತಾಡಲ್ಲ, ನೀವೆಲ್ಲ ಹಂಗೆ ಮಾತು ತಪ್ಪಿದ್ರೆ ನೀಚ ಸುಟ್ಟ ಸುತ್ತ ಕಂಡಲೆಲ್ಲ ಖಂಡಿಸು, ನಿನ್ನ ಕಂಡರೆ ರಕ್ತ ಕುದಿತಿದೆ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉಳಿದ ಮೇಲೂ ಹೊಗೆಯಾಗೋ ಆಸೆಗತೆ. ಹತ್ತು ನೀರು ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸುರುಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಚೆನ್ನೈ ಅಮೃತ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ. ನಿಮ್ಮ ಎನರ್ಜಿ, ನಿಮ್ಮ ಸೌಂಡ್, ನಿಮ್ಮ ಪ್ರೀತಿ
ಲೈಫ್ ಇಷ್ಟೇ ಸೌಂಡ್ ಆಗಿರಲಿ, ಇಷ್ಟೇ ಒಂದು ಎನರ್ಜಿಲಿ ಯಾವಾಗಲೂ ಇರೋಂಗಾಗಿ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಯಾವಾಗಲೂ ಈ ಹುಡುಗು ನಿಮ್ಮಲ್ಲಿರಲಿ. ಇದೇ ನಿಮ್ಮನ್ನು ಕಾಯೋದು. ಇದನ್ನ ಯಾವಾಗಲೂ ಹಂಚಿ ಹರಡಿ ಒಳ್ಳೆಯದು ಯಾವತ್ತು ಬೆಳಿಬೇಕು. ಕೆಟ್ಟದನ್ನೆಲ್ಲ ಅಲ್ಲಲ್ಲಿ ಚೂರು ಬಿಸಾಕ್ತಾ ಇರ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಬರ್ಮಾಡ್ಕೊಡೋದಕ್ಕೆ. even more special for all of them. Now it's time to celebrate. So I'd like to present the gold winners, the gold medal winners of a different competition. And mocktail competition. Balaji got gold medal, dry cakes and cookies. Call upon Harish Roy, K, gold medal, ICC Delhi, hockey competition. Next question I will call upon Sana, gold medal. Next I like to call upon Sheikh. I request everyone to kindly give a big round of applause and enjoy. Gold medal, Rasnaki Iklan. Surya. Mr. Dal. Please collect this. Sir, ನೀವು ಹೇಳಿದ கொஞ்சம் ஓரமாக்கும். சார் ஒரே ஒரு ஃபோட்டோ சார். சார் ஒரே ஒரு ஃபோட்டோ சார்.
मैम கொஞ்சம் உள்ள வந்துருங்க சார் அப்படியே கேமரா பாருங்க சார் ತುಂಬ ಖುಷಿ ಆಯಿತು. ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ನಾನು ಯಾವತ್ತೂ ಹೋಗಿರಲಿಲ್ಲ. ಇದಕ್ಕೆ ಮುಂಚೆ ಒಂದಷ್ಟು ಕೆಲವು ಫ್ರೆಂಡ್ಸು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ್ದು ಪರಿಚಯ ಇದ್ದ ವಿನ ತುಂಬ ಇನ್ ಡೀಟೇಲ್ಡ್ ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ. ಆ್ಯಂಡ್ ಇಲ್ಲಿ ಬಂದಾಗ ಐ ವಾಸ್ ಟೇಕನ್ ಬ್ಯಾಕ್, ಐ ವಾಸ್ ಸರ್ಪ್ರೈಸ್ಡ್. ತುಂಬಾ ಖುಷಿ ಆಯಿತು. ಆ್ಯಂಡ್ ಏನಂದರೆ ಒಂದು ಯಾವುದೇ ವಿದ್ಯೆ ಆದರೂ ಒಂದು ಜ್ಞಾನ ಅರ್ಜನೆ ಅನ್ನೋದು ನಮ್ಮ ಎಲ್ಲರ ಕರ್ತವ್ಯ, ಹಕ್ಕು. ಅದನ್ನು ಮಾಡ್ತಾ ಅದರಿಂದ ಒಂದಷ್ಟು ಲೈಫ್ ಸ್ಕಿಲ್ಸ್ನ ಕಲಿಯೋದು ತುಂಬಾ ಉತ್ತಮವಾದ ವಿಚಾರ. ಆ್ಯಂಡ್ ಲೈಫ್ ಸ್ಕಿಲ್ನೇ ಇಲ್ಲಿ ಒಂದು ಕೋರ್ಸ್ ಆಗಿಟ್ಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಹೇಳ್ಕೊಡ್ತಾರೆ. ಅದು ತುಂಬಾ ಸ್ಪೆಷಲ್ ಅನ್ನಿಸ್ತು. ಜೊತೆಗೆ ಇಲ್ಲಿನ ಹುಡುಗರು, ಇಲ್ಲಿನ ಸ್ಟೂಡೆಂಟ್ಸ್ ಆಗಲಿ, ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಲಿ ತುಂಬಾ ಅದ್ಭುತವಾಗಿ ರಿಸೀವ್ ಮಾಡಿಕೊಂಡ್ರು. ಅವರು ತೋರಿಸಿದಂಥ ಈ ಒಂದು ಪ್ರೀತಿ ಆಗಲಿ, ಅವರ ಈ ಜಸ್ಟರ್ಸ್ ಆಗಲಿ ತುಂಬಾ ಸ್ಪೆಷಲ್ ಆಗಿತ್ತು. ಐ ರಿಮೆಂಬರ್ ಇಟ್ ಫಾರ್ ಎವರ್. ಆ್ಯಂಡ್ ಒಳ್ಳೆ ಅಂದರೆ ನನಗೆ ಕಾಲೇಜ್ ಬಗ್ಗೆ ಕೇಳಿ, ಕಾಲೇಜಿನ ಸಾಧನೆ ಬಗ್ಗೆ ಕೇಳಿ ತುಂಬಾ ಹೆಮ್ಮೆ ಅನಿಸುತ್ತೆ. ಕಳೆದ 2018ನಲ್ಲಿ ಶುರು ಆದಂಥ ಒಂದು ಸಂಸ್ಥೆ ಬೆಂಗಳೂರಲ್ಲಿ. ಆಲ್ರೆಡಿ ಒಂದು ಹೌ ಮೆನಿ ಗೋಲ್ಡ್ ಮೆಡಲ್ಸ್? ಅರೌಂಡ್ 40. 142 ಇಯರ್ಸ್ ಅದರಲ್ಲಿ ನಮಗೆ ಗೋಲ್ಡ್ ಮೆಡಲ್ ಕಲ್ನರಿ ಒಲಿಂಪಿಕ್ಸಲ್ಲಿ ಮೊದಲನೇ ಬಾರಿಗೆ ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಈ ಸಂಸ್ಥೆಯಿಂದ. ಸೊ ಈ ಥರ ಹಲವಾರು ಸಾಧನೆಗಳು ಮಾಡಿದ್ದಾರೆ, ಹಲವಾರು ಗೋಲ್ಡ್ ಮೆಡಲ್ಗಳನ್ನು ತಂದಿದ್ದಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಅಚೀವ್ಮೆಂಟ್ಸ್ ಆಗಿದೆ. ಐ ವಿಶ್ ದ ಬೆಸ್ಟ್ ಟು ದ ಹೋಲ್ ಆಫ್ ಚೆನ್ನೈ ಸಮೃದ್ಧ ಇನ್ಸ್ಟಿಟ್ಯೂಟ್. ಏನಂದರೆ ಇನ್ನೂ ಇದೇ ರೀತಿ ಒಂದಷ್ಟು ಸಾಧನೆಗಳು ನಿಮ್ಮಿಂದ ಆಗಲಿ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಿ ನೀವು ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಸಾರು ಬಂದದ್ದು ನಮಗೆ ಎಲ್ಲ ತುಂಬ ಖುಷಿಯಾಯಿತು, ಮಕ್ಕಳಿಗೆಲ್ಲ ಖುಷಿಯಾಗಿದೆ. ಚೆನ್ನೈ ಸಮೃದ್ಧ ಅಂತ ಹೇಳಿದರೆ ನಾವು ಮಕ್ಕಳನ್ನು ಫಸ್ಟ್ ಗ್ರ್ಯಾಜುಯೇಟ್ಸ್ಗೆ ನಾವು ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರೆನ್ಸ್ ಕೊಡ್ತಾ ಇರೋದು. ಅಲ್ಲಿಂದ ಬರುವ ಮಕ್ಕಳಿಗೆಲ್ಲ ನಾವು ಪಾರ್ಟ್ ಟೈಮ್ ಜಾಬ್ಸು ಮತ್ತು ಇದೇ ಥರ ಒಂದು ODC ಎಲ್ಲ ಕೊಟ್ಟು ಅವರ ಹಣದಲ್ಲಿ ಅವರೇ ಓದುವಾಗ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ನಾವು. ಅದರಿಂದ ನಮಗೆ ಪ್ಲೇಸ್ಮೆಂಟ್ಸ್ 100% ಪ್ಲೇಸ್ಮೆಂಟ್ ಸಿಗ್ತದೆ. 90% ಪ್ರಾಕ್ಟಿಕಲು, 10% ಮಾತ್ರ ನಮಗೆ ಥಿಯರಿ ಮಾತ್ರ ಇರೋದು. ಅದೇ ಥರ ಮಕ್ಕಳು ನೋಡಿದರೆ ಪ್ಲೇಸ್ಮೆಂಟಲ್ಲಿ ನೋಡಿದರೆ ಇಲ್ಲಿ ನಾವು ಒಂದು ಹೇಳ್ತಾರಲ್ಲ, ಪ್ರೂಫ್ ಆಫ್ ದ ಪುಡ್ಡಿಂಗ್ ಇಸ್ ಇನ್ ದ ಈಟಿಂಗ್ ಅಂತ ಹೇಳ್ತಾರೆ. ಅದೇ ನೋಡಿದರೆ ಮಕ್ಕಳು ಎಲ್ಲೆಲ್ಲ ಹೋಗಿದ್ದಾರೆ, ಎಷ್ಟೆಲ್ಲ ಇದು ತಂದಿದ್ದಾರೆ, ಮೆಡಲ್ಸ್ ತಂದಿದ್ದಾರೆ. ಇದೇ ನಿಮಗೆ ಒಂದು ಪ್ರೂಫ್ ಆಗ್ತದೆ ಮಕ್ಕಳದು ಸ್ಟ್ರೆಂತ್ ಯಾವಾಗ ಉಂಟು, ನಮ್ಮ ಕಾಲೇಜ್ ಸ್ಟ್ರೆಂತ್ ಯಾವಾಗ ಉಂಟು ಅಂತ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ. ಸೊ ಅದು ಸಾರು ಬಂದದ್ದು ನಮಗೆಲ್ಲ ಒಳ್ಳೆ ಖುಷಿಯಾಗಿದೆ. ನಮಗೆ ಈ ರೀತಿಯಲ್ಲಿ ನಾವು ಎಲ್ಲರಿಗೂ ನಾವು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. ಹಾಂ, ಸರ್ ಸ್ಕಾಲರ್ಶಿಪ್ ಅಂತ ಹೇಳಿ ಇಲ್ಲಿಂದ ಕಾಂಪಿಟೇಷನ್ಗೆಲ್ಲ ಹೋಗಿ ಬರುವಾಗ ಅವರದು ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಸು, ಊಟದು ಎಲ್ಲ ನಾವೇ ಮಾಡ್ತೀವಿ. ಆ್ಯಂಡ್ ಕಾರ್ವಿಂಗ್ ಎಸ್ಪೆಷಲಿ ಅಂತ ಹೇಳಿದರೆ ಈ ಕಾರ್ವಿಂಗಲ್ಲಿ ಹೋಗಿ ಲೈಕ್ ದೇ ಬಾಟ್ ದ ಮೆಡಲ್ಸ್ ಎಲ್ಲ ತಂದಿದ್ದಾರೆ ಅವರು. ಮಕ್ಕಳನ್ನು ನೋಡಿದರೆ ಅವರಿಗೆ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ ಫ್ಲೈಟ್ ಮಾತ್ರ ಅಲ್ಲ, ಅವರನ್ನು ಟ್ರೈನಿಂಗ್ ಕೂಡ ಫ್ರೀಯಾಗಿ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಅಷ್ಟೇ. ನಮ್ಮದು ಫಸ್ಟ್ ಬ್ಯಾಚು, ಅಲ್ಯುಮಿನಿ ಬ್ಯಾಚು 2018 ಯಾವ್ದು ಜಾಯ್ನ್ ಆಗಿದ್ರಿ ಬೆಂಗಳೂರಲ್ಲಿ, ಅದು ಫಸ್ಟ್ ಬ್ಯಾಚು. ಸೊ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಮ್ಯಾನೇಜ್ಮೆಂಟ್ ಎಂಕರೇಜ್ಮೆಂಟಿಂದಾನೆ ಸ್ಟಾರ್ಟಿಂಗ್ ಪ್ಲೇಸ್ಮೆಂಟ್ಸ್ ಕೂಡ ನಮ್ಗೆ ಹಂಗೆ ಆಗಿತ್ತು. ಟ್ರೈನಿಂಗ್ ನಮಗೆ ITC ಮರಾಠ ಮುಂಬೈಯಲ್ಲಾಗಿತ್ತು. ಆಮೇಲೆ ಹಿಲ್ಟನ್ ಕಾನ್ರಾಡಲ್ಲಿ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಕ್ರೂಸಸ್ಸಲ್ಲಿ ಕೆಲಸ ಮಾಡಿ 2 ಇಯರ್ಸ್ 16 ದೇಶ ಸುತ್ತಿದಾದಮೇಲೆ ಕರೆಂಟ್ಲಿ ನಮ್ಮ ಓನ್ ಬಿಸ್ನೆಸ್ ಅಂದರೆ ಕೇಟ್ರಿಂಗ್ ಬಿಸ್ನೆಸ್ ನೋಡ್ಕೊತಾ ಇದ್ದೀರಿ. ಸೊ ಸ್ಟಾರ್ಟಿಂಗಿಂದ ಹಿಡ್ದು 2018ಇಂದ ಹಿಡ್ದು 2025ವರೆಗೂ ಚೆನ್ನೈ ಸಮೃದ್ಧ ಸಪೋರ್ಟು ನಮಗೆ ಇರೋದ್ರಿಂದನೇ ಈ ಲೆವೆಲ್ಗೆ ನಾವು ಸಾಧನೆ ಮಾಡೋಕ್ಕಾಗಿರೋದು. ಸೊ ನಾನು ನಮ್ಮ ಜೂನಿಯರ್ಸ್ಗೂ ಅದೇ ಹೇಳೋದು, ನೀವು ಓದಿದ್ರೆ ಸಾಕು, ಮಿಕ್ಕಿದೆಲ್ಲ ಕಾಲೇಜ್ ನೋಡ್ಕೊಳ್ಳುತ್ತೆ ಅಷ್ಟೇ. ಮೋಟಿವೇಶನ್ ಆಗಲಿ ಎಲ್ಲ ಫ್ಯಾಕಲ್ಟೀಸಿಂದ ಎಕ್ಸ್ಪರ್ಟೀಸ್ ಸಿಕ್ಕಿ. ಸೊ ನಾನು ಸೆಕೆಂಡ್ ಇಯರಲ್ಲಿ ಇದ್ದಾಗೇ ನಾನು ಒಂದು ಕ್ಲೌಡ್ ಕಿಚನ್ ಮಾಡಿದೆ. ಐ ಮೀನ್ ಟು ಬೇಕಿಂಗ್ ಇಂಡಸ್ಟ್ರಿ. ಸೊ ನಾನು ಇವಾಗ ಸದ್ಯಕ್ಕೆ 3 ಔಟ್ಲೆಟ್ಸ್ ಮಾಡಿ ಎಲ್ಲ ಕಾಲೇಜ್ ಸಪೋರ್ಟಿಂದನೇ ನಾನು ಮುಂದೆ ಬಂದಿದ್ದು. ಸೊ ಇವತ್ತು ಸಕ್ಸಸ್ಫುಲ್ಲಾಗಿ ಬಿಸ್ನೆಸ್ ರನ್ ಮಾಡ್ತೀನಿ ಅಂದರೆ ಅದು ನನ್ನ ಕಾಲೇಜ್ ಪಾರ್ಟ್ ತುಂಬ ಇದೆ. ಸಾರಿ ಸರ್ ಕಾಲೇಜ್ ನೇಮ್ ಚೆನ್ನೈ ಸಮೃದ್ಧ ಅಂತ. ಥ್ಯಾಂಕ್ ಯು. Cross.
national level and international level, and we have won the gold medal from the Culinary Olympics Germany in 2024. None of the Indian people have won. Our students have won the prize, so we are very proud of it. And Times of India has given 5 times consecutive award for the best hotel management institute, so we are proud of it, and we thank Chennai Samartha, all the students, and our chairman Mr. R. Bhuminathan for giving us such an opportunity, and we are so proud of it. Thank you very much.